ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾಸೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರಶ್ಚ ಅದೆಲ್ಲ ಆಮೇಲೆ ನೋಡೋಣ. ಆಚಾರ್ಯದ ಮಾತೀಗ ಇದು ಮಂಗಳಾಚರಣೆ. ಸೃಷ್ಟಿಸ್ಥಿತ್ಯಪ್ಯಯೇಹ ನೀತಿರ್ಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತೆಯೇ ತಂ ಮಹಾಂತಂ. ಭಾಗವತ ಶ್ಲೋಕ ಏನಿದೆಯೋ ಅದೇ ಅರ್ಥ ಬರೋ ಶ್ಲೋಕ ಇದೆ. ಮೊದಲನೇ ಶ್ಲೋಕನೇ ಅರ್ಥ. ಇದು ಆಚಾರ್ಯ ತಾತ್ಪರ್ಯದ್ದು, ಇದು ಭಾಗವತ ಮೂಲದ್ದು. ಅದರಲ್ಲಿ ಏನು ಹೇಳಿದರು, ಒಂದು ವಾಕ್ಯ ನೋಡಿದರೆ ಸಾಕು. ಜನ್ಮಾದ್ಯಸ್ಯ ಶುರು ಮಾಡಿದರು, ಸೃಷ್ಟಿ ಅಂತ ಅಲ್ಲಿ ಶುರು ಮಾಡಿದರು. ಆದಿಶಬ್ದದ ಅರ್ಥ ಎಲ್ಲ ಸೇರಿಸಿಬಿಟ್ರು. ಸೃಷ್ಟಿ, ಸ್ಥಿತಿ, ಅಪ್ಯಯ, ಇಹ, ನಿಯತಿ, ದೃಶಿ, ತಮೋ, ಬಂಧ, ಮೋಕ್ಷಾಹ, ಇದಿಷ್ಟು ಯಾವುದು ಸೇರಬೇಕು? ಜನ್ಮಾದ್ಯ ಸೂತ್ರಕ್ಕೂ ಸೇರಬೇಕು. ಬ್ರಹ್ಮ ಅದಕ್ಕೆ ಸೀದ ಅರ್ಥ. ಅದ್ರ ಜೊತೆಗೆ ಇನ್ನೇನು ಹೇಳಿದ್ದಾರೆ ಜೊತೆಗೆ ನೋಡಿ, ಸತ್ಯಂ ಪರಂ ಧೀಮಹಿ ಇದೆ. ಅದು ತಿಳ್ಕೊಂಬಿಟ್ರೆ ಚಿಂತೆಯೇ ತಮ್ಮ ಮಹಾಂತಂ. ಪೂರ್ತಿ ಮ್ಯಾಚಿಂಗ್. ಈ ರೀತಿ ಒಂದು ಶ್ಲೋಕ ಬರೆದ್ರೂ ಭಾರಿ ಗ್ರೇಟು. ಒಂದೇ ಒಂದು ಶ್ಲೋಕ ಬರೆದ್ರೂ ಕೂಡ ಮೂಲದ ಅರ್ಥ ಪೂರ್ತಿ ಬರೋ ಹಾಗೆ ಅದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಇಡೀ ಭಾಗವತದ ತಾತ್ಪರ್ಯ ಓದಿದಾಗ ಎಷ್ಟು ಸುರಿಮಣೆ ಮಾಡ್ತಾರೆ ಆಚಾರ್ಯರು. ಅದನ್ನೆಲ್ಲ ನಾಳೆಯಿಂದ ಮುಂದುವರಿಸೋಣ. ನಾಳೆ ಕಟ್ಟಿಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯ. ಒಂದು ವಿದ್ಯಾಪೀಠದಲ್ಲಿ ಒಬ್ಬ ವಿದ್ವಾಂಸರು ಮುರಳೀಧರ ಭಟ್ರು ಅಂಥೇಳಿ ಗೊತ್ತು ನಿಮಗೆ. ಅವರು ಪ್ರಸಿದ್ಧ ಒಳ್ಳೆಯ ಪುರೋಹಿತರಾಗಿ ಇದಾಗಿದ್ದಾರೆ. ಅವರು ಒಂದು 5-6 ದಿವಸದಿಂದ ಹೋಮಗಳೆಲ್ಲ ಮಾಡಿದ್ದಾರೆ. ಎಂದು ಗುರುವಾರ, ಶುಕ್ರವಾರ, ಶನಿವಾರ, ಬುಧವಾರದಿಂದಲೇ ಶುರು ಮಾಡಿದ್ದಾರೆ. 5 ದಿವಸ ಹೋಮ ಮಾಡಿದ್ದಾರೆ. ಇವತ್ತು ಅದ್ರದ್ದು ಇದು ಮಂಗಳ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಂದರೆ ಎಲ್ಲರಿಗೂ ತೀರ್ಥಪ್ರಸಾದ ಇದೆ. ಮಂಗಳ ಕಾರ್ಯಕ್ರಮ ಅಂದರೆ ತೀರ್ಥಪ್ರಸಾದ ಕಾರ್ಯಕ್ರಮ. ಅದು ಬರಲಿ, ಎಲ್ಲರೂ ಬರಬೇಕು ಅಂತ ಹೇಳಿದ್ದಾರೆ. ಪಾಪ ಎಷ್ಟು ಜನ ಪಾಠ ಎಲ್ಲರೂ ಬರಲಿ ಅಂತ ಹೇಳಿದ್ದಾರೆ. ಆನ್ಲೈನ್ ವಿಷಯ ನಂಗೆ ಗೊತ್ತಿಲ್ಲ. ಇದು ಆಫ್ಲೈನವರೆಲ್ಲ ಕೂಡ ಅಲ್ಲಿ ಬರ್ಲಿಕ್ಕೆ ಅವ್ರು ಹೇಳಿದ್ದಾರೆ. ಅವಶ್ಯ ಹೋಗು. ಸುಮಾರು 12 ಗಂಟೆ ಒಳಗೆ ಅಲ್ಲಿ ಇದ್ದುಬಿಟ್ರು ವಿದ್ಯಾಪೀಠದಲ್ಲಿ. ಅದು ಆಮೇಲೆ ಕೊಟ್ಟು ಹೋಗ್ಬೋದು. ಆಮೇಲೆ ಅಲ್ಲಿ ತರ್ಪಣ ಅಲ್ಲೇ ಕೊಟ್ಟರು ಆಯ್ತು. ಹೋಗಿ ಅಲ್ಲೇ ತರ್ಪಣ ಅಷ್ಟೇ ಥರ ಕೊಡೋದು. ಅದು ಅವ್ರು ಹೇಳಿರೋದು ಅಷ್ಟೇ. ಅದು ಅವ್ರು ಕೇಳ್ಕೊಂಡು ಮಾಡಬೇಕಷ್ಟೆ. ಇವತ್ತ ಅದೇ ಅಲ್ಲಿ ಅಷ್ಟೊತ್ತಾಗುತ್ತೆ. ಇವತ್ತು 9 ಇವತ್ತು 12 ಆಗಲಿಕ್ಕಿಲ್ಲ. ಜಾಸ್ತಿ ಲೇಟಾಗುತ್ತೆ. ಆದ್ದರಿಂದ ಎಲ್ಲರೂ ತಪ್ಪದೇ ಬರಬೇಕು. ತುಂಬ ಇದರಿಂದ ಹೇಳಿದ್ದಾರೆ ಬರಲೇಬೇಕು ಅಂಥೇಳಿ. ಯಾರಿಗೆ ಸಾಧ್ಯನೋ ಎಲ್ಲ ಅವಶ್ಯ ಹೋಗಬೇಕು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯ.